ಇವತ್ತಿನ ಕ್ಲಾಸ್ ಹೇರ್ ಡೈ ನಮ್ಮ ಚಾನಲ್ ಲಕ್ಷ್ಮೀ ಬ್ಯೂಟಿ ವರ್ಲ್ಡ್ ಮುಂಡ್ರಗಿ. ಇವತ್ತಿನ ನಮ್ಮ ಕ್ಲಾಸಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆ ನಾವು ಹೇರ್ ಡೈ ಎದಕ್ಕೆ ಯೂಸ್ ಮಾಡಬೇಕು ಮತ್ತು ಹೇಗೆ ಯೂಸ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀವಿ. ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಇಲ್ಲೇ ಇದ್ದಾರೆ. ಒಬ್ಬರು ರಂಜಿತಾ ಅವರು ಈಗ ಜೂನಿಯರ್, ರೀಸೆಂಟಾಗಿ 1 ಮಂತ್ ಆಯಿತು ಜಾಯ್ನ್ ಆಗಿ. ಮತ್ತು ಇನ್ನೊಬ್ಬರು ನಮ್ಮ ಸ್ಟೂಡೆಂಟ್ ಚೈತ್ರ ಅಳವಂಡಿಲಿಂದ ಬಂದಾರೆ. ಅವರು 3 ಮಂತ್ಸ್ ಕೋರ್ಸ್ ಮುಕ್ತಾಯ ಆಗಕ್ಕೆ ಬಂತು. ಎಕ್ಸಲೆಂಟ್ ವರ್ಕ್ ಐತಿ ಇಬ್ಬರಲ್ಲೂ. ಇವತ್ತು ನಾವು ಅವರಿಗೆ ಹೇರ್ ಡೈ ಕ್ಲಾಸಸ್ ಹೇಗೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ ಹೇರ್ ಡೈ ಯಾಕೆ ಮಾಡಬೇಕು ಅಂತೇಳಿ ಹೇಳ್ರಿ. ಯಾಕೆ ಮಾಡಬೇಕು ಹೇರ್ ಡೈ? ಮತ್ತೆ ನಿಮ್ದು ಒಬ್ಬೊಬ್ರು ಕೂದ ಚೆನ್ನಾಗಿ ಬರ್ತಾವು, ಶೈನಿಂಗ್ ಕಾಣ್ತಾವು, ಬಿಸ್ಲಿಗೆ ಹೋದ್ರ ರುಕ್ತಾವು ಅನ್ನೋದಕ್ಕ ಹೇರ್ ಡೈ ಕಲರಿಂಗ್ ಮಾಡ್ತಾರೆ. ನಿಜವಾಗ್ಲೂ ಹೇರ್ ಡೈ ಮಾಡೋದ್ರಿಂದ ಸ್ವಲ್ಪ ಇಫೆಕ್ಟ್ನೂ ಇದೆ. ಇಫೆಕ್ಟ್ ಆದವರು ಹೇರ್ ಡೈ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಹೇರ್ ಡೈ ಯಾಕೆ ಮಾಡ್ತಾರಂದರೆ ವೈಟ್ ಹೇರ್ಸ್ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ ಆಲ್ ಇಂಡಿಯಲ್ಲಿ ಆಗಲಿ ಔಟ್ ಆಫ್ ಕಂಟ್ರಿ ಆಗಲಿ ಹೇರ್ ಡೈ ಮಾಡೋದು ಮೇನ್ ಪ್ರಾಬ್ಲಮ್ ಅದೇ, ವೈಟ್ ಹೇರ್ಸ್ಗೋಸ್ಕರ. ಅದಕ್ಕೆ ಇನ್ನೊಬ್ಬರು ಮಾಡ್ತಾರೆ ಫ್ಯಾಷನ್ಗೋಸ್ಕರ, ರೆಡ್ಡಿಶ್ ಮಾಡ್ಕೊತಾರೆ, ಗೋಲ್ಡನ್ ಮಾಡ್ಕೊತಾರೆ, ಬ್ಲೂ ಮಾಡ್ಕೊತಾರೆ, ಅದು ಕಲರಿಂಗ್. ಹೇರ್ ಡೈ ಮಾಡೋದು ಮಾತ್ರ ಬ್ಲ್ಯಾಕ್ನೆಸ್ಗೋಸ್ಕರ, ವೈಟ್ ಇದ್ದಿದ್ದು ಹೇರ್ಸ್ ಬ್ಲ್ಯಾಕ್ ಆಗಲಿಕ್ಕೆ. ಇವಾಗ ನಾವು ಒಂದು ಕ್ಲಾಸ್ ತೊಗೊಳ್ತಾ ಇದ್ದೀವಿ, ಹೇರ್ ಡೈ ಕ್ಲಾಸಸ್ ಅಂತ ಹೇಳಿ. ಆ ಕ್ಲಾಸಲ್ಲಿ ನಿಮಗೆ ಹೇಗೆ ಅಪ್ಲೈ ಮಾಡೋದನ್ನು ನಾವು ಈಗ ತಿಳಿಸ್ಕೊಡ್ತೀವಿ. ಮತ್ತು ನಿಮ್ಮಿಬ್ಬರಲ್ಲಿ ಹೇರ್ ಡೈ ಯಾರಿಗಾದ್ರೂ ಮನಸ್ಸೈತೆ ಮಾಡ್ಕೊಳ್ಳಿಕ್ಕೆ ಮಾಡ್ಕೊತೀರಾ? ಹೇರ್ ಡೈ ಮಾಡ್ಕೊತೀರಾ? ಯಾವಾಗ ಮಾಡ್ಕೊತೀರಿ? ಓಕೆ ಎಸ್. ಇವಾಗ ನಾವು ಹೇರ್ ಡೈ ಕ್ಲಾಸ್, ಹೇರ್ ಡೈ ಬಗ್ಗೆ ಸ್ವಲ್ಪ ಹೇಳಿದ್ದೀವಿ, ನಿಮಗೆ ಸ್ವಲ್ಪ ತಿಳಿದಿರ್ಬೋದು. ಈಗ ನೆಕ್ಸ್ಟ್ ನಾವು ಹೇರ್ ಡೈ ಕ್ಲಾಸಸ್ ಚಾಲೂ ಮಾಡ್ತೀವಿ. ಒಬ್ಬರ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಅದನ್ನು ನೀವು ನೋಡಿ ನೀವು ಎಕ್ಸ್ಪೆರಿಮೆಂಟ್ ಇನ್ನೊಬ್ಬರ ಮೇಲೆ ಮಾಡಬೇಕು. ಮಾಡ್ತೀರಾ? ನೀಟಾಗಿ ವರ್ಕ್ ಮಾಡ್ತೀರಾ? ಓಕೆ ಥ್ಯಾಂಕ್ ಯು.